ಕಲಬುರಗಿಯಲ್ಲಿ ಮತ್ತೆ ಉಮೇಶ್ ಜಾಧವ್ಗೆ ಬಿಜೆಪಿ ಟಿಕೆಟ್ ಸಿಕ್ಕಿದೆ. ಟಿಕೆಟ್ ಫೈನಲ್ ಆದ ಬಳಿಕ ಅತ್ಯಂತ ಖುಷಿಯಲ್ಲಿದ್ದಾರೆ, ಮತ್ತೊಮ್ಮೆ ಗೆಲ್ಲುವಂತ ಭರವಸೆಯಲ್ಲಿದ್ದಾರೆ. ಪ್ರಧಾನಿ ಮೋದಿಗೆ ಇದೇ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಕೂಡ ತಿಳಿಸಿದ್ದಾರೆ. ಪ್ರತಿಸ್ಪರ್ಧಿ ಯಾರೇ ಆದರೂ ಕೂಡ ಗೆಲುವು ನಂದೇ ಅಂತ ಹೇಳ್ತಾ ಇದ್ದಾರೆ. ಕ್ಷೇತ್ರದ ಜನರ ಆಶೀರ್ವಾದ ನನ್ನ ಮೇಲಿದೆ, ಪಕ್ಷ ಬಿಟ್ಟು ಹೋದವರ ಆಶೀರ್ವಾದವೂ ಕೂಡ ನನ್ನ ಮೇಲಿದೆ, ಗೆದ್ದೇ ಗೆಲ್ತೇನೆ ಅಂತ ಹೇಳ್ತಿದ್ದಾರೆ ಉಮೇಶ್ ಜಾಧವ್. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ರಾಜಶೇಖರಯ್ಯ ಉಮೇಶ್ ಜಾಧವ್ ಜೊತೆ ಒಂದು ಚಿಟ್ಚಾಟ್ ಮಾಡಿದ್ದಾರೆ, ನೋಡೋಣ. ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಕಮಲವನ್ನು ಅರಳಿಸಿರ್ತಕ್ಕಂಥ ಸಂಸದ ಉಮೇಶ್ ಜಾಧವ್ ಅವರಿಗೆ ಬಿಜೆಪಿ ಮತ್ತೆ ಟಿಕೆಟನ್ನು ನೀಡೋದ್ರ ಮೂಲಕ ಕಣಕ್ಕಿಳಿಸಿರ್ತಕ್ಕಂಥದ್ದು. ಹಾಗಾದರೆ ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿಯ ಚುನಾವಣೆ ಹೇಗಿರಲಿಕ್ಕಿದೆ, ಮೊದಲ ರಿಯಾಕ್ಷನ್ ಸಂಸದರದು ಏನಿರುತ್ತೆ ಅಂತಕ್ಕಂಥ ವಿಚಾರವಾಗಿ ಇದೀಗ ಮಾತಾಡಲಿಕ್ಕೆ ಸ್ವತಃ ಉಮೇಶ್ ಜಾಧವ್ ಅವರು ನಮ್ಮೊಟ್ಟಿಗೆ ಇರತಕ್ಕಂಥದ್ದು. ಸರ್, ಇದೀಗ ಮತ್ತೊಮ್ಮೆ ತಮಗೆ ಟಿಕೆಟನ್ನು ನೀಡೋದ್ರ ಮೂಲಕ ಕಣಕ್ಕಿಳಿಸಿದೆ, ಮೊದಲ ರಿಯಾಕ್ಷನ್ ಏನು ಹೇಳಕ್ಕೆ ಬಯಸ್ತೀರಿ? ಮೊಟ್ಟ ಮೊದಲಾಗಿ ನಾನು ಯಶಸ್ವಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಿಗೆ, JP ನಡ್ಡಾಜಿಯವರಿಗೆ, ಅಮಿತ್ ಶಾ ಅವರಿಗೆ ನಾನು ಧನ್ಯವಾದ ಹೇಳ್ತೇನೆ. ನಮ್ಮ ಯಡಿಯೂರಪ್ಪ ಅವರಿಗೆ, ವಿಜೇಂದ್ರ ಅವರಿಗೆ, ಪಾರ್ಟಿ ವರಿಷ್ಠರಿಗೆ ಧನ್ಯವಾದ ಹೇಳ್ತೇನೆ. ಮತ್ತೊಮ್ಮೆ ನಮಗೆ ಅವಕಾಶ ಕೊಟ್ಟಿದ್ದೀರಿ. ಒಬ್ಬ ತಾಂಡದಲ್ಲಿ ಹುಟ್ಟಿ ಬೆಳೆದವನಿಗೆ ಎರಡನೇ ಬಾರಿಗೆ ಅವಕಾಶ ಕೊಟ್ಟಿದ್ದೀರಿ, ಧನ್ಯವಾದ ಹೇಳಿ ಮತ್ತು ಜನರಿಗೂ ನಾನು ವಿನಂತಿ ಮಾಡ್ತೀನಿ. ನನಗೆ ಪಾರ್ಟಿಯವರು ಅವಕಾಶ ಮಾಡಿಕೊಟ್ಟಿದ್ದಾರೆ, ನನಗೆ ಮತ್ತೊಮ್ಮೆ ಆಶೀರ್ವಾದ ಮಾಡಬೇಕು. ನಾವು ಸಾಕಷ್ಟು ಕೆಲಸ ಮಾಡಿದ್ದೀವಿ, ಹಿಸ್ಟಾರಿಕಲ್ ಕೆಲಸಗಳಾಗಿವೆ. ಮತ್ತು ಈ 5 ವರ್ಷದಲ್ಲಿ 2 ವರ್ಷ ಕೊರೋನಾದಲ್ಲಿ ಹೋಯಿತು, ಆದರೂ ಕೂಡ ಭಾಳಷ್ಟು ಕೆಲಸ ಆಗಿವೆ. ಮುಂದಿನ 5 ವರ್ಷ ಅವಧಿಯಲ್ಲಿ ಮೋದಿಜಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗ್ತಾರೆ, ಭಾಳಷ್ಟು ಅವಕಾಶ ಸಿಗ್ತದೆ, ಭಾಳಷ್ಟು ಕೆಲಸ ಮಾಡ್ತೀವಿ, ಭಾಳಷ್ಟು ಹುಮ್ಮಸ್ದಿಂದ ಕೆಲಸ ಮಾಡ್ತೀವಿ, ನಿಮ್ಮ ಆಶೆಗಳನ್ನು ಪೂರ್ತಿ ಮಾಡುವ ಕೆಲಸ ಮಾಡ್ತೀವಿ ಅಂತ ಹೇಳಿ ನಾನು ಜನರಿಗೆ ವಿನಂತಿ ಮಾಡ್ತೀನಿ. ಈಗ ಖರ್ಗೆ ಅವರು ಸ್ಪರ್ಧೆ ಮಾಡೋದು ಇನ್ನೂ ಖಚಿತ ಆಗಿಲ್ಲ, ಕಾಂಗ್ರೆಸ್ ಪಟ್ಟಿ ಕೂಡ ಬಿಡುಗಡೆ ಆಗಿಲ್ಲ, ಕಲಬುರಗಿ ಯಾರು ಅಭ್ಯರ್ಥಿ ಅಂತಕ್ಕಂಥದ್ದು. ನಿಮಗೆ ಯಾರು ಪ್ರಬಲ ಆಗ್ತಾರೆ ಮುಂದೆ ಅಂತ? ನಾವು ಯಾವಾಗಲೂ ಮುಂದಿನ ಅಭ್ಯರ್ಥಿ ಯಾರಂತ ನಾವು ವಿಚಾರ ಮಾಡಲ್ಲ. ಆದರೂ ಯಾವುದೇ ವ್ಯಕ್ತಿ ಅವನು ಸ್ಟ್ರಾಂಗ್ ಇದ್ದಾನೆ ಅಂತ ಹೇಳಿ ವಿಚಾರ ಮಾಡಿ ನಾವು ಕೆಲಸ ಮಾಡ್ತೀವಿ. ಯಾರೇ ಬರಲಿ ನಾವು ಎಲೆಕ್ಷನ್ ರೆಡಿ ಇದ್ದೀವಿ. ಪ್ರಜಾಪ್ರಭುತ್ವದ ರೀತಿಯಲ್ಲಿ ಜನರಿಗೆ ನಮ್ಮ ಕೆಲಸದ ಸಾಧನೆಗಳಲ್ಲಿ ಮೋದಿಜಿಯವರ ಕೆಲಸಗಳು 10 ವರ್ಷದಲ್ಲಿ ಏನು ಬದಲಾವಣೆ ಆಗಿದೆ ಜನರಲ್ಲಿ ತೋರಿಸಿ ಯಾರೇ ಆದರೂ ನಾವು ಗೆಲ್ತೀವಿ. ಅಲ್ಲ, ಮೋದಿಜಿಯವರು ಕಲಬುರಗಿಗೆ ಸಾಕಷ್ಟು ಬಾರಿ ಬಂದು ಹೋಗ್ಯಾರ, ಕೊಡುಗೆ ಏನೂ ಕೊಟ್ಟಿಲ್ಲ, ಅಂಥವ್ರಿಗೆ ನೀವು ಓಟ್ ಕೊಡ್ತೀರಾ ಅಂತಕ್ಕಂಥ ಮಾತನ್ನು ಖರ್ಗೆ ಹೇಳ್ತಿರ್ತಾರೆ. ಯಾರು ಹೇಳ್ತಾ ಇದ್ದಾರೆ ಅವರಿಗೆ ವಾಸ್ತುಸ್ಥಿತಿ ಗೊತ್ತಿಲ್ಲ, ಅವ್ರು ಗುಲ್ಬರ್ಗದ ಏನು ನಡೀತಾ ಅಂತ ಗೊತ್ತಿಲ್ಲ. ಇವತ್ತು ಐತಿಹಾಸಿಕ ಕೆಲಸಗಳಾಗಿವೆ. ಇವತ್ತು ಮೆಗಾ ಟೆಕ್ಸ್ಟೈಲ್ ಪಾರ್ಕ್ 1 ಲಕ್ಷ ಜನರಿಗೆ ಡೈರೆಕ್ಟ್ ಎಂಪ್ಲಾಯ್ಮೆಂಟ್, 2 ಲಕ್ಷ ಜನರಿಗೆ ಇಂಡೈರೆಕ್ಟ್ ಎಂಪ್ಲಾಯ್ಮೆಂಟ್. ಇವತ್ತು ವಂದೇ ಭಾರತ್ ಟ್ರೈನ್, ಗುಲ್ಬರ್ಗದಿಂದ ಶುರುವಾಗೋ ಟ್ರೈನ್ಗಳು, ಜಲ್ ಜೀವನ್ ಮಿಷನ್ನು, ಭಾರತ್ ಮಾಲಾ ರೋಡು, ಮತ್ತು ನಮ್ಮದು ಸಿಲಿಂಡರ್ ಗ್ಯಾಸ್, ಅಡುಗೆ ಮನೆಗೆ ಯೂಸ್ ಮಾಡುವಂಥ ಗ್ಯಾಸ್ ಪೈಪ್ಲೈನ್ ಮುಖಾಂತರ, ಮತ್ತು ಕಲಬುರಗಿ ರೈಲ್ವೆ ಸ್ಟೇಷನ್, ವಾಡಿ, ಶಾಬಾದ್, ಗಾಣಗಾಪುರ್ 200-300 ಕೋಟಿ. ಹಿಂದೆ ಎಂದೂ ಇಷ್ಟು ಬಜೆಟ್ ಬಂದಿಲ್ಲ. ಮತ್ತು ಕೊಡುಗೆ ಏನು ಕೇಳ್ತಾರೆ, ಅವ್ರ ಕೊಡುಗೆ ಏನಿದೆ 75 ವರ್ಷ. ರೆಸ್ಪಾನ್ಸ್ ಇಸ್ ವಂಡರ್ಫುಲ್, ಔಟ್ಸ್ಟ್ಯಾಂಡಿಂಗ್, ಎಕ್ಸಲೆಂಟ್. ಯಾವಾಗ ಜಲ್ದಿ ಎಲೆಕ್ಷನ್ ಬರಬೇಕು, ಯಾವಾಗ ನಾವು ಬಟನ್ ಓದಬೇಕಂತ ಜನರ ಆತುರದಲ್ಲಿ ಕೂತಿದ್ದಾರೆ. ನಿಮ್ಮ ಪರವಾಗಿದೆ 100% ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಜಿಯವ್ರ ಪರವಾಗಿದೆ. ಒಟ್ಟಾರೆಯಾಗಿ ಪೈಪೋಟಿ ಯಾರದೇ ಆದರೂ ಕೂಡ ಗೆಲುವು ನನ್ನದೇ ಅಂತಕ್ಕಂಥ ಮಾತನ್ನು ಸಂಸದ ಉಮೇಶ್ ಜಾಧವ್ ಅವರು ಹೇಳ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಗಾಜರಿ ಜೊತೆ ರಾಜಶೇಖರಯ್ಯ, TV5 ಕಲಬುರಗಿ.